Audio Jungle. Audio Jungle. ನಮಸ್ಕಾರ ವೀಕ್ಷಕರೇ, ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಒಂದು ಸ್ವಾಮಿ. ಸಂಸ್ಕಾರ ಬೆಳಿಬೇಕಂದ್ರೆ ಫಸ್ಟು ಶಿಕ್ಷಕರ ಹತ್ರ ಸಂಸ್ಕಾರ ಇರಬೇಕು, ಸಂಸ್ಥಾಪಕರ ಹತ್ರ ಸಂಸ್ಕಾರ ಇರಬೇಕು. ಬಹುಶಃ ಆ ಒಂದು ಸಂಸ್ಕಾರ, ಆ ಒಂದು ಪ್ರಾಮಾಣಿಕ ಪ್ರಯತ್ನ, ಹಾಗೆ ಒಂದು ಮಕ್ಕಳಲ್ಲಿ ಒಂದಿಷ್ಟು ಶಿಸ್ತು ಬದ್ಧತೆ ಈ ಶಾಲೆಯಲ್ಲಿ ಕಂಡು ಬಂದಿದ್ದು. ಆದರೆ ಈ ಶಾಲೆ ನಿಮಗೆ ಚಿತ್ರೀಕರಣ ಮಾಡಿ ತೋರಿಸ್ತೀನಿ. ಇಂಥ ಒಂದು ಚಿಕ್ಕ ಶಾಲೆಯಲ್ಲಿ ಕೂಡ ಇಷ್ಟೆಲ್ಲ ಪ್ರತಿಭೆಗಳು ಇದ್ದಾರಾ, ಈ ಥರ ಶಿಕ್ಷಕರು ಇದ್ದಾರಾ ಅಂತಕ್ಕಂಥ ಪ್ರಶ್ನೆ ನಿಮಗೂ ಮೂಡುತ್ತೆ. ಈ ಶಾಲೆಗೆ ನಾನು ಬಂದಾಗ ಬಹುಶಃ ಈ ಫೋಟೋ ನೋಡಿದೆ. ಅವರ ಸಂಸ್ಥಾಪಕರು ಏನಿದ್ದಾರೆ, ಅವರ ತಾಯಿ ಬಹುಶಃ ಇವತ್ತು ಅವರಿಲ್ಲ. ಹೀಗಾಗಿ ಆ ತಾಯಿ ಈ ಒಂದು ಶಾಲೆಯಲ್ಲಿ ಅವರ ಫೋಟೋ ಇದೆ. ಬಹುಶಃ ಅದಕ್ಕಿಂತ ಹೆಚ್ಚಾಗಿ ಸಂಸ್ಥಾಪಕರ ಒಂದು ಹೃದಯ ಅಂತಲೇ ಹೇಳ್ಬೋದು ಅವರ ತಂದೆಯವರು. ಬಹುಶಃ ತಂದೆಯವ್ರನ್ನು ಕೂಡ ಸಂಸ್ಥಾಪಕರು ಕಳ್ಕೊಂಡಿದ್ದಾರೆ. ಬಹುಶಃ ಇವತ್ತು ತಂದೆಯವರು ಎದುರಿಗಿಲ್ಲ ಅಂದರೂ ಕೂಡ ಪ್ರತಿನಿತ್ಯನೂ ಕೂಡ ಮಕ್ಕಳ ಎದುರಿಗೂ ಅವರ ಎದುರಿಗೂ ಕೂಡ ಇವತ್ತು ಈ ತಂದೆಯವರಿಗೆ ಪೂಜೆ ಇರುತ್ತೆ. ನಮ್ಮ ಸಂಸ್ಥಾಪಕರು, ಈ ಶಾಲೆಯ ಸಂಸ್ಥಾಪಕರು ಬಹುಶಃ ಭಾಳಷ್ಟು ಕನಸು ಕಂಡು ಇವತ್ತು ಈ ಶಾಲೆಯನ್ನು ಪ್ರಾರಂಭ ಮಾಡಿರೋದು. ಸತತ 15 ವರ್ಷದಲ್ಲಿ ಇವತ್ತು ಭಾಳಷ್ಟು ಬಡ ಕುಟುಂಬದ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದು ವಿದ್ಯಾದಾನ ಮಾಡ್ತಕ್ಕಂಥದ್ದು. ಗಂಗಾವತಿ ಅಲ್ಲೆಲ್ಲ ಆಗ್ತಾರೆ ಸರ್ ಮಕ್ಕಳೆಲ್ಲ ಸ್ಕೂಲಿಗೆ. ಹಂಗಾಗಿನೇ ಈಗ ನಮ್ಮೂರೆಲ್ಲ ಆಗೈತಲ್ಲ, ನಾವು ಇಲ್ಲೇ ಆಗ್ಬೋದಲ್ಲ. ನಮ್ಮ ಮಕ್ಕಳು ಇವಾಗ ಇಂಗ್ಲೀಷ್ ಕಲಿಸ್ಬೇಕಂತ ಭಾಳ ಜನಕ್ಕೆ ಆಸೆ ಇರುತ್ತೆ ಸರ್. ಹಂಗಾಗಿನೇ ಎಲ್ಲರೂ ಇಲ್ಲೇ ಆಗ್ತಾರೆ. ಎಲ್ಲ ರೀತಿ ಯಾವ ರೀತಿಯಲ್ಲಿ ಬೇಕೋ ಸಾಂಸ್ಕೃತಿಕವಾಗಿರ್ಬೋದು ಮತ್ತು ಶಿಕ್ಷಣ ರೀತಿಯಲ್ಲಾಗಿರ್ಬೋದು ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಸರ್ ಮಾಡ್ತಾರೆ. ಲಾಸ್ಟ್ ಇಯರ್ ಮತ್ತು 2-3 ವರ್ಷದಿಂದ ನಾವು ಪ್ರತಿಭಾ ಕಾರಂಜಿಯನ್ನು ನಾವು ಚಿಕ್ಕ ಸ್ಕೂಲ್ ಆಗಿದ್ರು ಸಹ ತುಂಬ ಚೆನ್ನಾಗಿ ನಾವು ನಡೆಸ್ಕೊಡ್ತಾ ಇದ್ದೀವಿ ಸರ್. ಅದನ್ನು ಹೆಮ್ಮೆ ಇದೆ. ನಮ್ಮ ಸರ್ ಏನು ಬೇಕೋ ನಮಗೆ ಎಲ್ಲ ಸೌಲಭ್ಯಗಳನ್ನು ಕೊಟ್ಟು ಶಿಕ್ಷಕರಿಗೆಲ್ಲ ಏನೇನು ಬೇಕೋ ಎಲ್ಲದನ್ನು ಒದಗಿಸಿ ಚೆನ್ನಾಗಿ ಮಾಡ್ತಾ ಇದ್ದಾರೆ ಸರ್. ಅದು ತುಂಬ ಹೆಮ್ಮೆ ಇದೆ ಸರ್ ನಮ್ಮ ಸ್ಕೂಲ್ ಬಗ್ಗೆ. ನಾನು ಫಸ್ಟು ಈ ಸ್ಕೂಲಿಗೆ ಬಂದಿದ್ದು ನಮ್ಮ ಆರ್ಥಿಕ ನೆರವಿನಿಂದ ಬಂದೆ ಸರ್. ಸತ್ಯವಾದ ಮಾತು ಹೇಳ್ಬೇಕಂದ್ರೆ ನಮ್ಮ ಮನೆಯಲ್ಲಿ ಆರ್ಥಿಕ ತೊಂದರೆ ಇರೋದ್ರಿಂದ ಬಂದೆ. ಆದರೆ ಈ ಸ್ಕೂಲಿಗೆ ನಾನು ಕಾಲಿಟ್ಟ ಮೇಲೆ ನನಗೆ ಒಳ್ಳೆ ಶಿಕ್ಷಕಿಯಾಗಿ ನಾನು ಬೆಳಿಬೇಕು ಅನ್ನೋದು ನನಗೊಂದು ಅದೇ ನನ್ನ ಕನಸಾಗಿದೆ ಸರ್. ಎಲ್ಲ ಸ್ಟಾಫ್ಗಳಿದ್ದಾರೆ ಅಂದರೆ ಅದರೊಳಗೆ ನಾನು ಒಬ್ಬ ಉತ್ತಮ ಶಿಕ್ಷಕಿ ಆಗಬೇಕು ಅನ್ನೋದೊಂದು ನನ್ನ ಕನಸಿದೆ.
ಆ ಒಂದು ಕನ್ಸನ್ನ ಈಡೇರಿಸ್ಕೊಳ್ತೀನಿ ಸರ್. ಸಂಸ್ಥಾಪಕರು ಮೀಟಿಂಗ್ ಅಂತ ತಗೊಂಡಾಗ ನಮಗೆ ಒತ್ತಿ ಹೇಳೋದೇ ಅದೇ ಸರ್, ನೀವು ಸ್ಕೂಲಲ್ಲಿ ಬಂದಮೇಲೆ ಮಕ್ಕಳ ಜೊತೆ ಇರೋದು ಒಂದು 8 ಇಂದ 9 ತಾಸು ಇರ್ಬೋದು, ಬೆಳಗ್ಗೆಯಿಂದ ಸಾಯಂಕಾಲ ತನಕ. ಮಕ್ಕಳಿಗೋಸ್ಕರ ಆ ಸಮಯವನ್ನು ಮೀಸಲಾಗಿಡ್ರಿ. ನಿಮ್ಮ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ತಗೊಂಬಂದು ಸ್ಕೂಲಲ್ಲಿ ಹಾಕ್ಬಿಡ್ರಿ ಅಂತ ಎಲ್ಲ ಅವ್ರು ಹೇಳ್ತಿದ್ದಾರೆ ಸರ್. ಅವರು ಯಾವ ದಾರಿಯಲ್ಲಿ ಹೇಳ್ತಿದಾರೋ ಅದೇ ದಾರಿಯಲ್ಲಿ ನಾವು ಹೋಗ್ತಿದ್ದೀವಿ ಸರ್. ಹಂಗಾಗಿ ಇಷ್ಟು ಶಿಸ್ತಾಗಿ ನಾವಿರೋ ಕಾರಣ ಆಗಿದೆ ನಮ್ಮ ಸರ್. ದಿನ ಸಾಕಬೇಕು ಅಂದರೆ ನೇಮ್ ಬರಲ್ಲ, ಬಟ್ ಸಾರು ಅಂತ ಒಂದು ಧೈರ್ಯ ಮಾಡಿ ನಮ್ಮ ಗೌಡ್ರೆ ನಾವೇ ನಡ್ಸ್ಕೊಂಡು ಹೋಗ್ತಂತ ಅಂದ್ಬಿಟ್ಟು ಸ್ಥಾನದಲ್ಲಿ ನಿಂತ್ಕೊಂಡು ಸಮಾಜದಲ್ಲಿ ಒಂದು ಹೆಸರು ಇರಬೇಕು, ನಂದು ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರು ಹೇಳಿದಾಗ ಅವರ ಒಂದು ಮನಸ್ಸಿಗೆ ಆ ಧೈರ್ಯಕ್ಕೆ ನಾನು ವಾಟ್ಸಪ್ ಹೇಳ್ಬಿಟ್ಟು ಅವತ್ತಿನಿಂದ ಕಂಟಿನ್ಯೂ ಮಾಡಿ ಸರ್ ಅಂತ ಅಂದ್ಬಿಟ್ಟು ನಾವು ಹೇಳ್ತಾ ಇದ್ದೀವಿ. ಸುಮಾರು 20% ವಿದ್ಯಾರ್ಥಿಗಳು ಕೆಲವೊಂದು ಕಮಿಟ್ಮೆಂಟ್ ಮೇಲೆ ಅಂದರೆ ಕಡಿಮೆ ಫೀಸಲ್ಲಿ ಕಲಿಸ್ತಾ ಇದ್ದಾರೆ ಸಾರ್ಗಳು. ಆಮೇಲೆ ಯಾರೇ ಬರೋದು ಗೌರ್ಮೆಂಟ್ ಸ್ಕೂಲ್ ಸ್ಪೋರ್ಟ್ಸ್ ಅಂತ ಬರ್ತಾರೆ, ಪ್ರತಿಯೊಬ್ಬ ಅವ್ರು ಏನು ಹೇಳ್ತಾರೆ ಅವ್ರಿಗೆ ದೇಣಿಗೆ ಕೊಡ್ತಕ್ಕಂಥವ್ರು. ಮತ್ತು ಯಾರಾದರೂ ನಮಗೆ ಸರ್ ಹಿಂಗೆ ಕಷ್ಟ ಇದೆ ಅಂತಂದರೆ ಅವರು ಹೆಲ್ಪ್ ಮಾಡ್ತಾರೆ ಸರ್. ಅದ್ರ ಬಗ್ಗೆ ಏನಿಲ್ಲ ಡೋಂಟ್ ವರಿ, ಅದೇ ಸಹಾಯ ಸಹಕಾರ ಕೊಡ್ತಾರೆ ಖಂಡಿತ ಸರ್. ಮೇನ್ ಎಜುಕೇಷನನ್ನು ಇದನ್ನು ತಗೊಂಡು ಸ್ಕೂಲನ್ನು ಬಿಲ್ಡ್ ಮಾಡಬೇಕು ಅಂತ ಆಸೆ ಸರ್. ಮೇನ್ ಬಿಲ್ಡಿಂಗ್ ಆಗಬೇಕು ಅಂತ ಆಸೆ ಇದೆ. ಅದು ನಮ್ಮ ಸ್ವಂತ ಜಾಗದಲ್ಲಾದರೂ ಸರಿ, ಇದೇ ಜಾಗದಲ್ಲಾದ್ರೂ ಸರಿ. ಸೊ ಫಸ್ಟು ಒಂದೇನು ವಿನಂತಿ ಅಂದರೆ, ಈ ಜಾಗದವರೇ ನಮಗೆ ಖುಷಿಯಿಂದ ಸ್ವಲ್ಪ ಅವರು ತಮ್ಮ ಮನಸ್ಪೂರ್ವಕವಾಗಿ ದೊಡ್ಡ ಮನಸ್ಸು ಮಾಡಿ ಈ ಜಾಗನ ನಮಗೆ ಕೊಟ್ಟರೆ ತುಂಬ ಅನುಕೂಲ ಇದೆ. ಕೊನೆಯದಾಗಿ ನಾವು ಅವ್ರ ಫೋಟೋಗಳನ್ನು ನಮ್ಮ ಸ್ಕೂಲಲ್ಲಿ ಹಾಕಿ ಅಥವಾ ಹೊರಗಡೆ ಬೋರ್ಡಲ್ಲಾದ್ರೂ ಹಾಕಿ ನಾವು ಅವ್ರ ಹೆಸರು ಮುಖಾಂತರನೇ ನಡೆಸ್ಕೊಂಡು ಹೋಗ್ತೀವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅಲ್ಲ, ಸೊ ನನ್ನಲ್ಲಿ ಒಂದೇ ರಫ್ನೆಸ್ ಏನು ಬರುತ್ತೆ ಅಂದರೆ, ನಾನು ಎಜುಕೇಷನ್ ಫೀಲ್ಡಲ್ಲಿ ಬಂತಂದಾಗ ಆ್ಯಕ್ಚುಲಿ ನಾನು ನಾಗಪ್ಪ ಸರ್ನು ಕೂಡ ನಾನು ಬಿಡದೆ ಮಾತಾಡ್ತೀನಿ. ಅದು ನಾವು ಇಬ್ಬರೇ ಇದ್ದಾಗಾದರೂ ಆಗಿರ್ಬೋದು, ಎಲ್ಲರ ಮುಂದಾದ್ರೂ ಆ ಎಜುಕೇಷನ್ ಪಾಯಿಂಟ್ಸ್ ಬಂದಾಗ ಮಾತ್ರ ಆ ರೀತಿ ಮಾತಾಡ್ತೀವಿ. ಸೊ ನಾನು ಅವ್ರಿಗೆ ಹೊರಗಡೆ ಹೋದ್ರಂತೂ ನಾನು ಕೂಡ ಸೇಮ್ ಸ್ಟಾಫ್ ಆಗೇ ಇದು ಮಾಡ್ಕೊಂಡಿರೋದು. ಈ ರೀತಿ ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಇರೋದಕ್ಕೆ ಮಾತ್ರ ನಾನು ಕಲರ್ ಯೂನಿಫಾರ್ಮಲ್ಲಿ ಇರ್ತಕ್ಕಂಥದ್ದು. ಆ್ಯಕ್ಚುಲಿ ನಾನು ಕಲರ್ ಯೂನಿಫಾರ್ಮಲ್ಲಿ ಇರ್ತಕ್ಕಿಂತ ಹೆಚ್ಚಾಗಿ ಸ್ಕೂಲ್ ಯೂನಿಫಾರ್ಮಲ್ಲಿ ಇದ್ದು ಟೀಚರ್ಸಾಗಿ ವರ್ಕ್ ಮಾಡೋದೇ ನಾನು ಜಾಸ್ತಿ ಸರ್. Water verification drive began in Bihar, Patna. Constitution was murder. Modi plans Vajpayee Morarji clips on emergency. Amrit Bharat station project. ವಿದ್ಯಾದಾನ ಮಾಡೋಕ್ಕಂತ ಬಂದಿದ್ದಾಗೆ ಭಾಳಷ್ಟು ಕನ್ಫ್ಯೂಷನ್ ನಮ್ಮ ವೀಕ್ಷಕರಿಗೆ. ನಿಮ್ಮ ಕಿರುಪರಿಚಯದಿಂದ ಪ್ರಾರಂಭ ಮಾಡಿ. ನನ್ನ ಹೆಸರು ನಾಗಪ್ಪ ಅಂತ. ನಾನು PVC ಇದು ಕುಡಿತನಿ ಸ್ಕೂಲಿಗೆ ಹೋಗ್ಬೇಕಾದ್ರೆ ನಮ್ಮೂರ್ಲಿಂದ ಕ್ರಾಸಿಗೆ ನಡ್ಕೊಂತ ಹೋಗ್ತಿದ್ದೆ ಸರ್. ಅವಾಗ ನೀವು ಹೇಳ್ದಂಗೆ ಚಪ್ಪಲಿ ಸಮೇತ ಇಕ್ಕೋಣ ಪರಿಸ್ಥಿತಿ ಇದ್ದಿಲ್ಲ. ಹಾಗಾಗಿಬಿಟ್ಟು ನಮ್ಮೂರು ಮಕ್ಕಳು ಸಹ ನಮ್ಮ ರೀತಿ ಆಗಬಾರ್ದು. ಆಗೆಲ್ಲ ನಾವು ಕನ್ನಡ ಮೀಡಿಯಮಲ್ಲಿ ಓದಿರೋ ಸರ್, ಇಂಗ್ಲೀಷ್ ಮೀಡಿಯಮ್ ಇದ್ದಿಲ್ಲ ಸರ್. ಕಂಪ್ಲೇಲಿ ಅಲ್ಲೊಂದು ಇಲ್ಲೊಂದು ಸ್ಕೂಲ್ ಇದ್ದು 2008-09 ಭಾಳ ಸ್ಕೂಲ್ಗಳು ಇದ್ದಿಲ್ಲ ಸರ್. ಇತ್ತೀಚೆಗೆ ಸ್ಕೂಲ್ಗಳು ಜಾಸ್ತಿ ಆಗಿದ್ದಾವೆ. ಹಂಗಾಗಿಬಿಟ್ಟು ನಮ್ಮೂರು ಬಿಟ್ಟು ಬೇರೆ ಹಳ್ಳಿ ಸಿಟಿಗೆ ನಮ್ಮ ಮಕ್ಕಳು ಹೋಗ್ಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಒಂದು ಸ್ಕೂಲ್ ತೆಗಿಬೇಕು, ಹೇಗಾದರೂ ಮಾಡಿ ನಮ್ಮ ಊರಲ್ಲಿ ಇರ್ತಕ್ಕಂಥ ಮಕ್ಕಳಿಗೆ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಶಾಲೆ ಮಾಡಿದ್ವಿ ಸರ್. ಆ ಶಾಲೆ ಪ್ರಾರಂಭ ಮಾಡಿದಾಗ ಯಾವ ಥರ ಒಂದಿಷ್ಟು ಪ್ರಿಪೇರ್ ಆಗಿದ್ರಿ? ಯಾರೆಲ್ಲ ನಿಮ್ಗೆ ಸಹಕಾರ ಕೊಟ್ಟರು? ಏನು ಯೋಚನೆ ಬಂತು? ಇಲ್ಲ ಸರ್, ನಾವು ಒಂದು 4 ಜನ ನಮ್ಮ ಫ್ರೆಂಡ್ಸ್ ಕಲ್ತೀವಿ ಸರ್. ಸ್ಕೂಲ್ ಮಾಡಿಬಿಡೋಣ ಅಂತ ಮಾಡಿದ್ವಿ ಸರ್. ಆದರೆ ಬಟ್ ಅವ್ರ ಮನೆಯಲ್ಲೆಲ್ಲ ಅವ್ರ ಯಜಮಾನ್ರ ಮೇಲೆ ಇರೋರು ಸರ್. ಯಜಮಾನ್ರ ಮೇಲೆ ಇರೋರು ಅವರು 1 ವರ್ಷ ಹಾಕಿದ್ದು, ಆಮೇಲೆ ಅದು ಅಮೌಂಟನ್ನು ಕೇಳಕ್ಕೆ ಹಚ್ಚಿದ್ರು ಸರ್. ಕೇಳಕ್ಕೆ ಹಚ್ಚಿದ್ರೆ ಈ ಸ್ಕೂಲಿಂದ ನಮಗೆ ಏನು ಇನ್ಕಮ್ ಬರಲ್ಲ ಅಂತ ನನಗೆ ಗೊತ್ತಿತ್ತು ಸರ್. 10 ರೂಪಾಯಿ ಬಂದ್ರೂ ಅದ್ರ ಜೊತೆಗೆ 10 ರೂಪಾಯಿ ಜೋಡಿಸಿ ಅಲ್ಲಿ ಏನಾದ್ರೂ ಇದು ಮಾಡ್ಬೇಕು ಮತ್ತೆ ಅಂತಂದು. ಹಾಗಾಗಿಬಿಟ್ಟು ಅವರು 1 ವರ್ಷಕ್ಕೆ ಸರ್ಕಂದ್ರೆ ಸರ್. ಅದು ನಾನು ಅವಾಗ ಕೈ ಬಿಡ್ಬೇಕಾಗಿತ್ತು ಸರ್. ಇನ್ನೂ ಪರ್ಮಿಷನನ್ನು ತೊಗೊಂಡಿದ್ದಿಲ್ಲ ನರ್ಸರಿ. ಆದರೆ ನಾನು ಕೈ ಬಿಡದೆ ಅದು ಎಷ್ಟೇ ಕಷ್ಟ ಆಗಲ್ಲ ಅಂತ ಮುಂದುವರ್ಸ್ಕೊಂಡ್ಬಂದೆ ಸರ್. ಇಡ್ಲಿಕ್ಕೆ ಅಂತಾರೆ ಸರ್. ನಾವು ಇದಕ್ಕಿಂತ ಮುಂಚಿತವಾಗಿ ಗುರುದೇವ ಪ್ರೌಢಶಾಲೆ ಅಂತ ಐತೆ ಸರ್ ಕುಡಿತಿನಲ್ಲಿ. ಅಲ್ಲಿ ನಾವು ವರ್ಕ್ ಮಾಡ್ತಿದ್ವಿ ಸರ್, ನಾನು ನಮ್ಮ ಸರ್ ಇಬ್ಬರು. 1 ವರ್ಷ 2 ಇಯರ್ಸ್ ಮಾಡಿದ್ವಿ ಸರ್. ಫಸ್ಟ್ ಅಲ್ಲಿ ಮಾಡಿದಾಗ ಅಲ್ಲಿರ್ತಕ್ಕಂಥ ವಿವೇಕಾನಂದರ ಬಗ್ಗೆ ನಾವು ಬೋಧನೆಗಳೆಲ್ಲ ಕೇಳಿ, ಆಮೇಲೆ ಅದಕ್ಕಿಂತ ಮುಂಚಿತವಾಗಿ ಸರ್ ಹೈಸ್ಕೂಲು ಕಾಲೇಜ್ ಲೆವೆಲೆಲ್ಲ ನೋಡ್ತಿದ್ವಲ್ಲ ಸರ್, ಅವ್ರ ಬಗ್ಗೆ ಒಳ್ಳೆಯ ಅಭಿಪ್ರಾಯಗಳನ್ನು ಕೇಳಿ ಅಂಥ ಮಹಾನ್ ವ್ಯಕ್ತಿಯ ಹೆಸರಿಟ್ಟರೆ ನಮ್ಮ ಸ್ಕೂಲ್ ಬೆಳಿಬೋದು ಅನ್ನೋ ಉದ್ದೇಶ ಸರ್. ಏನು ನಿಮ್ಮ ತಂದೆ ತಾಯಿ ಹೆಸರು? ನಮ್ಮ ತಂದೆ ಹೆಸರು ಮುದಿಯಪ್ಪ ಸರ್, ತಾಯಿ ಹೆಸರು ಹನುಮಂತಮ್ಮ ಸರ್. ಅವಾಗ ಏನಾದರೂ ನಿಮ್ಮ ತಂದೆ ತಾಯಿ ಹೇಳ್ತಾ ಇದ್ರಾ ನೀವು ಓದಿ ಹಿಂಗೆ ಆಗಬೇಕು, ಮೇಸ್ಟ್ರ್ ಆಗಬೇಕು ಅಥವಾ ಪೊಲೀಸ್ ಆಗಬೇಕು? ಇಲ್ಲ ಸರ್, ಯಾವುದೇ ರೀತಿ ಹೇಳ್ತಿದ್ದಿಲ್ಲ ಸರ್. ನಿಮ್ಗೇನಾದರೂ
ಕನಸಿತ್ತಾ ನಾನು ಇದೇ ಥರ ಓದಿ ಈ ಥರ ಜಾಬ್ ಮಾಡಬೇಕು ಅಂತ? ಇಲ್ಲ ಸರ್, ನಾನು ಒಬ್ಬ ಶಿಕ್ಷಕ ಆಗ್ಬೇಕಂತ ಅನ್ಕೊಂಡಿದ್ದೆ ಸರ್. ಆದರೂ ಅಪಾಯಿಂಟ್ ಅಂತ ಆಗಲಿಲ್ಲ ಸರ್. ಆದರೆ ನಾನೇ ಒಂದು ಸ್ಕೂಲ್ ತೆಗೆದು ಅದೇ ಸ್ಕೂಲಲ್ಲಿ ವರ್ಕ್ ಮಾಡ್ಕೊಂತ ಬಂದಿದ್ದೀನಿ ಸರ್. ಈಗ ಆ್ಯಕ್ಚುಲಿ ಹೀರೋ ಅಂತಂದ್ರೆ ಟೀಚರ್ಸ್ ಸರ್. ಯಾಕಂದರೆ ಅವರು ಕರೆಕ್ಟಾಗಿ ಶಿಕ್ಷಣ ಮಕ್ಕಳಿಗೆ ಕೊಟ್ಟಂದರೆ ಮಕ್ಕಳು ಚೆನ್ನಾಗಿ ಕಲ್ತಾರಂದ್ರೆ ಸರ್, ಅದು ನಮಗೆ ಹೆಸರು ಬರುತ್ತೆ ಸರ್. ಅವರಿಂದ ನಮಗೆ ಸರ್, ನಾವು ದುಡ್ಡು ಎಷ್ಟು ಹಾಕ್ತೀವಿ ಅನ್ನೋದು ಮುಖ್ಯ ಅಲ್ಲ ಸರ್. ಟೀಚರ್ಸ್ ಎಷ್ಟರ ಮಟ್ಟಿಗೆ ಮಕ್ಕಳಿಗೆ ಕಲಿಸ್ತಾರೆ ಅನ್ನೋದು ಮುಖ್ಯ ಸರ್. ಸರ್ ಆದರೂ ಕೂಡ ಏನು ಒಂದು ಕೊರತೆ ಇದೆ ಈ ಶಾಲೆಯಲ್ಲಿ ಅಂತಕ್ಕಂಥದ್ದು? ನಮ್ಮ ಸ್ಕೂಲಲ್ಲಿ ಬಿಲ್ಡಿಂಗ್ ಕೊರತೆ ಇದೆ ಸರ್, ಆಮೇಲೆ ಜಾಗದ್ದು ಕೊರತೆ ಇದೆ ಸರ್. ಸ್ವಲ್ಪ ನಮಗೆ ಯಾರಾದರೂ ಹೆಲ್ಪ್ ಮಾಡೋರಿದ್ರೆ ಅದನ್ನು ಇನ್ನೂ ಉನ್ನತ ಮಟ್ಟಕ್ಕೆ ಬೆಳೆಸ್ಬೇಕು ಅನ್ನೋದು ನಮ್ಮ ಆಸೆ ಸರ್. ನಮಗೆಲ್ಲ ಪ್ರತಿಭಾ ಕಾರಂಜಿದು, ಸ್ಪೋರ್ಟ್ಸ್ ಇಂದು, ಆಮೇಲೆ ರಸಪ್ರಶ್ನೆ ಕಾರ್ಯಕ್ರಮದ್ದು ಕೆಲವೊಂದು ಪ್ರಶಸ್ತಿಗಳೆಲ್ಲ ಬಂದಿದ್ದಾವೆ ಸರ್. ಆಮೇಲೆ ಬೆಸ್ಟ್ ಸ್ಕೂಲ್ ಅವಾರ್ಡ್ಸನ್ನು ಬಂದಿದೆ ಸರ್. ಈ ಶಾಲೆಯನ್ನು ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಕಡೆಮನೆ ಪಂಪಾಪತಿ ಅಣ್ಣವರಿಗೂ ಮತ್ತು ಪರ್ಮಿಷನ್ಗೆ ಅನುಕೂಲ ಮಾಡಿಕೊಟ್ಟಂತಹ BO ಸರ್ ಅವರಿಗೂ ಮತ್ತು ಊರಿನ ಪಾಲಕ ಪೋಷಕರಿಗೂ ಮತ್ತು ಇಲ್ಲಿ ಎಲ್ಲ ಇರ್ತಕ್ಕಂಥ ಸಹ ಶಿಕ್ಷಕ ಶಿಕ್ಷಕಿಯರಿಗೂ ನಮ್ಮ ಶಾಲೆ ಮುಂದುವರಿಯಲಿಕ್ಕೆ ಎಲ್ಲವೂ ಅನುಕೂಲ ಮಾಡಿಕೊಡಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ನಮಸ್ತೆ.